ಸರ್ ಆಫ್ಟರ್ ಆಪರೇಷನ್ ಸಿಂಧೂರ ಬ್ರಹ್ಮೋಸ್ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟದ ಸದ್ದನ್ನ ಮಾಡ್ತಾ ಇದೆ. ಅದ್ರ ಕೆಪಾಸಿಟಿ ಹೇಗಿದೆ ಅನ್ನುವಂಥದ್ದು ಆಪರೇಷನ್ ಸಿಂಧೂರದಲ್ಲಿ ಗೊತ್ತಾಯ್ತು. ಅದಾದ್ಮೇಲೆ ಈಗ ಒಂದು ಹೊಸ ವಿಚಾರ ಬರ್ತಾ ಇರೋದು ಅಂದ್ರೆ DRDO ಜೊತೆಗೆ ಒಂದಷ್ಟು ಭಾರತೀಯ ವಾಯುಸೇನೆ ಎಲ್ಲವೂ ಸೇರಿ ಬ್ರಹ್ಮೋಸ್ ಅನ್ನ B2 ಬಾಂಬರ್ ಮಾದರಿಯಲ್ಲಿ ಏನೋ ಒಂದು ಹೊಸದಾಗಿ ಟೆಕ್ನಾಲಜಿಯನ್ನ ತಯಾರು ಮಾಡ್ತಾ ಇದ್ದಾರೆ ಅಂತ. ಏನಿದು? ಯಾಕಾಗಿ? ಭಾರತಕ್ಕೆ ಇದರಿಂದ ಆಗುವಂತ ಉಪಯೋಗಗಳು ಮುಂದಿನ ದಿನಗಳಲ್ಲಿ ಹೇಗೆ? ಈಗ ನೋಡಿ B2 ಬಾಂಬರ್ ಇದನ್ನು ಸ್ಟ್ರಾಟಜಿಕ್ ಬಾಂಬರ್ ಅಂತ ಕರೀತಾರೆ. ಅಂದರೆ ಇಟ್ ಕ್ಯಾನ್ ಫ್ಲೈ ಫಾರ್ 18 ಅವರ್ಸ್. ಇದು ಎಲ್ಲಿಂದ ಬರುತ್ತೆ, ಎಲ್ಲಿ ಬಾಂಬ್ ಮಾಡುತ್ತೆ, ಅದು ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಅಷ್ಟೊಂದು ಡಿಸ್ಟೆನ್ಸನ್ನೇ ಕವರ್ ಮಾಡಿ ಅಮೆರಿಕ ಎಲ್ಲೆಲ್ಲಿ ಅವರು ಇದು ಮೊದಲು ಉಪಯೋಗಿಸಿದ್ದು ವಿಯೆಟ್ನಾಂನಲ್ಲಿ. ಸೊ ಹೀಗಾಗಿ ಈಗ B2 ಬಾಂಬರ್ ಯಾಕೆ ಬಳಸಿದರು ಅಂದರೆ ಅದರಲ್ಲಿ ಒಂದು ದೊಡ್ಡ ಮಿಸೈಲ್ ಇದೆ. ಇದನ್ನು ಬಂಕರ್ ಬಸ್ಟರ್ ಅಂತ ಕರೀತಾರೆ. ಅದು ಸುಮಾರು 18 ಟನ್ ಅದು ಮಿಸೈಲ್ನ ತೂಕ. ಆಮೇಲೆ 6300 kg ಅದರ ವಾರ್ ಹೆಡ್ ಅಂತ ಏನು ಹೇಳ್ತೀವಲ್ಲ, ಅದು ಏನಾಗುತ್ತೆ ಅಂದರೆ ಅದು ರಿಲೀಸ್ ಆದಮೇಲೆ, ವಿಮಾನದಿಂದ ರಿಲೀಸ್ ಆದಮೇಲೆ ಸೀದಾ ಒಳಗೆ ಕೊರ್ಕೊಂಡು ಹೋಗುತ್ತೆ. ಒಂದು 200 ಅಡಿ ಕೊರ್ಕೊಂಡೋಗಿ ಆಮೇಲೆ ಬ್ಲಾಸ್ಟ್ ಆಗುತ್ತೆ. ಸೊ ಅದಕ್ಕೆ ಅವರು ಅಮೆರಿಕದವರು ಈ ಯುದ್ಧ ವಿಮಾನವನ್ನು ಬಳಸಿದರು. ಅದರಲ್ಲಿ ಏನಾಯಿತು ಅಂದರೆ ಅವರಿಗೆ ಗೊತ್ತಿತ್ತು ಈ ಇರಾನಿನ ಒಂದು ಅಣು ಶಕ್ತಿ ಕೇಂದ್ರ ಏನಿದೆ ಅದು ಬಹಳ ಡೀಪಾಗಿ ನೆಲಮಾಳಿಗೆ ಒಳಗಿದೆ. ಅದನ್ನು ಭೇದಿಸಬೇಕು ಅಂದರೆ ಇಂಥ ಒಂದು ವಿಮಾನ ಬೇಕು, ಇಂಥ ಒಂದು ಅಸ್ತ್ರ ಬೇಕು ಅಂತೇಳಿ. ಆದರೆ ನಮ್ಮ ಬ್ರಹ್ಮಾಸ್ತ್ರ, ನಾವೇನು ಹೇಳ್ತೀವಿ ಬ್ರಹ್ಮಾಸ್ತ್ರ ಅಂತಲೇ ಕರೀಬೇಕು ಬ್ರಹ್ಮೋಸ್ ಮಿಸೈಲ್ನನ್ನು. ಬ್ರಹ್ಮೋಸ್ ಅಂದರೆ ಬ್ರಹ್ಮಪುತ್ರ ಭಾರತದ ನದಿ ಮತ್ತು ಮಾಸ್ಕೋ ರಷ್ಯನ್ ನದಿ. ಇದು ಭಾರತ ಮತ್ತು ರಷ್ಯನ್ನ ಜಂಟಿ ಕಾರ್ಯ ನಿರ್ವಹಣೆಯಲ್ಲಿ ಉತ್ಪಾದನೆ ಮಾಡ್ತಿರೋ ವಿಮಾನ. ಈಗಂತೂ ಆಪರೇಷನ್ ಸಿಂಧೂರ ಆದಮೇಲೆ ಈ ಒಂದು ಅಸ್ತ್ರಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಈ ಡಿಮ್ಯಾಂಡ್ ಎಲ್ಲಿಂದ ಬಂತು? ಈಜಿಪ್ಟ್ನಿಂದ ಬಂತು, ಅರ್ಜೆಂಟೀನೂ ಕೇಳ್ತಾ ಇದ್ದಾರೆ, ವಿಯೆಟ್ನಾಮಿಗಾಗಲೇ ನಾವು ಒಪ್ಕೊಂಡಿದ್ದೀವಿ, ಕೊಡ್ತೀವಿ ಅಂತೇಳಿ. ಸೊ ಹೀಗಾಗಿ ಆಪರೇಷನ್ ಸಿಂಧೂರ ಏನು 88 ಗಂಟೆಗಳ ಒಂದು ಕಾರ್ಯಾಚರಣೆ ಏನಾಯಿತು, ಅದರಲ್ಲಿ ಈ ಬ್ರಹ್ಮೋಸ್ ಮಾಡಿದ ಒಂದು ಅದ್ಭುತ ಚಮತ್ಕಾರ ದಾಳಿ ಏನಿದೆ, ಅದು ನಿಜವಾಗ್ಲೂ ದ ವರ್ಲ್ಡ್ ವಿಲ್ ಟೀಚ್ ಇನ್ ದೇರ್ ಮಿಲಿಟರಿ ಸ್ಕೂಲ್ಸ್ ವಾಟ್ ಈಸ್ ಬ್ರಹ್ಮೋಸ್ ಅಂತೇಳಿ. ಇದು ಆಕಾಶದಿಂದಲೂ ಹಾರಿಸ್ಬೋದು, ಯುದ್ಧ ವಿಮಾನದಿಂದಲೂ ಹಾರಿಸ್ಬೋದು, ಭೂಮಿಯಿಂದನೂ ಹಾರಿಸ್ಬೋದು, ಸರ್ಫೇಸ್ ಟು ಸರ್ಫೇಸ್ ಅಂತ ಏನು ಹೇಳ್ತೀವಿ. ಆಮೇಲೆ ಹಡಗುಗಳಿಂದನೂ ಹಾರಿಸ್ಬೋದು, ಫ್ರಮ್ ಆಲ್ 3 ಪ್ಲ್ಯಾಟ್ಫಾರ್ಮ್ಸ್. ಸೊ ಇದು ಎಷ್ಟು ಕರಾರುವಕ್ಕಾಗಿ ದಾಳಿ ಮಾಡುತ್ತೋ ಅಂದರೆ, ಈಗ ನೂರ್ ಖಾನ್ ಅಂತ ಒಂದು ಪಾಕಿಸ್ತಾನದ ಬೇಸ್ ಎಲ್ಲಿದೆ, ಅಲ್ಲೂ ಅಷ್ಟೇ ನೆಲಮಾಳಿಗೆ ಒಳಗಡೆ ತುಂಬ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್, ನ್ಯೂಕ್ಲಿಯರ್ ಕಂಟ್ರೋಲ್ ಸಿಸ್ಟಮ್ ಅವೆಲ್ಲ ಇದ್ದಾವೆ. ಸೊ ಅದನ್ನು ಭೇದಿಸೋಕೆ ಈ ಬ್ರಹ್ಮಾಸ್ತ್ರವನ್ನು ಹೆಂಗೆ ಪ್ರೋಗ್ರಾಮ್ ಮಾಡಿದರು ಅಂದರೆ, ಈ ನೆಲಮಾಳಿಗೆ ಒಳಗಡೆ ಜನಕ್ಕೆ ಉಸಿರಾಡಬೇಕಾದ್ರೆ ಏರ್ ಕಂಡೀಷನಿಂಗ್ ಸಿಸ್ಟಮ್ ಬೇಕಲ್ವ, ಆ ಏರ್ ಕಂಡೀಷನ್ ಸಿಸ್ಟಮಿನ ಒಂದು ವೆಂಟ್ ಏನಿದೆ ಅದರೊಳಗೆ ತೂರ್ಕೊಂಡೋಯ್ತು. ಕ್ಯಾನ್ ಯು ಇಮ್ಯಾಜಿನ್? ಯಾವ ಒಂದು ದೇಶದಲ್ಲೂ ಇಷ್ಟು ಅಕಾರುವಕ್ಕಾಗಿ ಹಾರಿಸುವ ಒಂದು ಮಿಸೈಲ್ ಕ್ಷಿಪಣಿ ಇಲ್ಲ. ಸೊ ಆ ಒಂದು ಏರ್ ಕಂಡೀಷನ್ ವೆಂಟನ್ನು ತೂರಿಸ್ಕೊಂಡು ಹೋದಾಗ ಈ ಆಪರೇಷನ್ ಸಿಂಧೂರ ಇಟ್ ಬಿಕೇಮ್ ಆಪರೇಷನ್ ತಂದೂರ್. ಅಲ್ಲಿ ಒಳಗಿನದೆಲ್ಲ ಮುಗಿದ್ರು, ಯಾರ ಬಾಡಿನೂ ಎತ್ತಕ್ಕೆ ಹೋಗಲಿಲ್ಲ. ಆಮೇಲೆ ಅದರಲ್ಲಿ ಈ ಅಮೆರಿಕನ್ ಇವರು ಇದ್ದರು ಅಂತ ಗೊತ್ತಾಯಿತು. ಯಾಕಂದರೆ ಅಮೆರಿಕ ಯಾವಾಗಲೂ ಒಂದು ಸಲ ಪಾಕಿಸ್ತಾನದ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿತ್ತು. ಈಗ ನಿಮ್ಮ ನ್ಯೂಕ್ಲಿಯರ್ ವೆಪನ್ಗಳನ್ನ ನಾವು ಅದನ್ನು ರಕ್ಷಣೆ ಕೊಡ್ತೀವಿ ಮತ್ತು ಕಂಟ್ರೋಲ್ ಮಾಡ್ತೀವಿ. ಯಾಕಂದರೆ ಇವರೆಲ್ಲ ಭಯೋತ್ಪಾದಕರ ಕೈಗೊಂಬೆಯಾಗಿ ಇರೋರು ಪಾಕಿಸ್ತಾನದವರು. ಸೊ ಹಾಗಾಗಿ ಅಮೆರಿಕ ಒಂದಿಷ್ಟು ಮುನ್ನೆಚ್ಚರಿಕೆ ವಹಿಸಿ ಇವ್ರ ಕೈಗೆ ಬಿಟ್ಟರೆ ಇವರು ಏನು ಮಾಡ್ತಾರೋ ಏನು ಗೊತ್ತಿಲ್ಲ ಅಂಥೇಳಿ, ದೇರ್ ವರ್ ಪೀಪಲ್ ಫ್ರಮ್ ಅಮೆರಿಕನ್ ಆರ್ಮ್ಡ್ ಫೋರ್ಸಸ್ ಹೂ ವರ್ ಮ್ಯಾನೇಜಿಂಗ್ ದಿಸ್ ನ್ಯೂಕ್ಲಿಯರ್ ಅಸೆಟ್ಸ್.
ಸೊ ಹಾಗಾಗಿ ಅದಕ್ಕೆ ಅದೇ ಸಮಯದಲ್ಲಿ ಯಾವಾಗ ಗೊತ್ತಾಯಿತು ಇದು ನೂರ್ ಖಾನ್ ಬೇಸನ್ನು ಹೊಡೆದಾಕಿದ್ದಾರೆ ಭಾರತದ ಕೇವಲ 23 ಗಂಟೆಗಳಲ್ಲಿ ಅಂತೇಳಿ ಗೊತ್ತಾಯಿತು, ಆವಾಗ ಪ್ಯಾನಿಕ್ ಶುರುವಾಯಿತು. ಆ ಪ್ಯಾನಿಕ್ನಲ್ಲಿ ಪಾಕಿಸ್ತಾನ ಅಮೆರಿಕವನ್ನು ಅಪ್ರೋಚ್ ಮಾಡ್ತು, ಸೌದಿ ಅರೇಬಿಯಾ, ಬಹ್ರೇನ್ ಅವರಿಗೆಲ್ಲ ಇರ್ಬೋದು, ನಾವು ವಿ ಆರ್ ರೆಡಿ ಫಾರ್ ಸೀಸ್ ಫೈರ್, ನಾವು ಕದನ ವಿರಾಮಕ್ಕೆ ರೆಡಿ ಆಗಿದ್ದೀವಿ, ನೀವು ಅವ್ರಿಗೇನಾದರೂ ಒಂದಿಷ್ಟು ಹೇಳಿ ನಿಲ್ಲಿಸ್ಬಿಡಿ, ಇಲ್ದಿದ್ರೆ ಮುಂದೆ 2 ದಿವಸದಲ್ಲಿ ಪಾಕಿಸ್ತಾನ ನಿರ್ನಾಮವಾಗಿ ಹೋಗ್ಬಿಡುತ್ತೆ ಅಂತೇಳಿ. ಸೊ ಅದು ಬ್ರಹ್ಮೋಸ್ ಈ ಅಸ್ತ್ರದ ಒಂದು ಬರೀ ಬ್ರಹ್ಮೋಸ್ ಅಸ್ತ್ರನೇ ಅಲ್ಲ, ಇನ್ನೂ ಹಲವಾರು ನಮಗೆ ಆಶ್ಚರ್ಯವಾಗ ಈ ಬೆಂಗಳೂರಿನಲ್ಲೇ ಉತ್ಪಾದಿಸಿದ BEL ರೆಡಾರ್ಗಳು, DRDO ಮಿಸೈಲ್ಗಳು, ಮತ್ತು ಇನ್ನೂ ಹಲವಾರು ಏನು ಹೇಳ್ತೀರಿ, ಇರಾನ್ನಲ್ಲಿ ದಾಳಿ ಮಾಡಿದ ಇಸ್ರೇಲಿನ ಐರನ್ ಡೋಮ್ ಅಂತ ಏನು ಹೇಳ್ತೀವಿ, ವಿ ಹ್ಯಾವ್ ಪ್ರೊಡ್ಯೂಸ್ ದಟ್ ಐರನ್ ಡೋಮ್ ಇನ್ ಇಂಡಿಯಾ, ಇನ್ ಕರ್ನಾಟಕ. ಅದರ ಒಂದು ಫಾದರ್ ಆಫ್ ಆಕಾಶ್ ಸಿಸ್ಟಮ್ ಈಸ್ ಫ್ರಮ್ ಸೈಂಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್, ಪ್ರಹ್ಲಾದ್ ರಾವ್ ಅಂತೇಳಿ. ಸೊ ವಿ ಶುಡ್ ಬಿ ವೆರಿ ಪ್ರೌಡ್ ದಟ್ Karnataka and especially in Bangalore, we have produced 60% of the weapon system which were used in Operation Sindoor. ಇದ್ರ ಜೊತೆಗೆ ಬ್ರಹ್ಮೋಸ್ 2 ಅನ್ನು ಕೂಡ ಶೀಘ್ರದಲ್ಲೇ ಏನೋ ತಯಾರಿ ಆಗ್ತಾ ಇದೆ, ಅದು ಇನ್ನೂ ಬಹಳ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಬಹಳ ಸ್ಲಿಮ್ ಆಗಿ ಬರುತ್ತೆ, ಇನ್ನೂ ಎಫೆಕ್ಟಿವ್ ಆಗಿರುತ್ತೆ, ಅದರದ ಕಾರ್ಯಾಚರಣೆ ರೂಪುರೇಷೆಗಳು ಕೂಡ ಬೇರೆ ಥರ ಇರುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸರ್. ಹೌದು ನೋಡಿ, ಮೊದಲು ಏನಾಯಿತು, ಬ್ರಹ್ಮೋಸನ್ನು ನಾವು ಉತ್ಪಾದನೆ ಮಾಡಿದಾಗ ವಿ ವರ್ ನಾಟ್ ಸಿಗ್ನೇಟರಿ ಫಾರ್ MTCR, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೀಮ್ ಅಂತೇಳಿ. ಆದರೆ 300 ಕಿಲೋಮೀಟರ್ ಅಷ್ಟೇ ರಿಸ್ಟ್ರಿಕ್ಷನ್ ಇತ್ತು. ಸೊ ಹಾಗಾಗಿ ನಾವು ಪ್ರೊಡ್ಯೂಸ್ ಮಾಡಿದ ಕ್ಷಿಪಣಿಗಳು 290 ಮ್ಯಾಕ್ಸಿಮಮ್, ಯಾಕಂದರೆ ವಿ ಕಾಂಟ್ ಎಕ್ಸೀಡ್ ದಟ್ ಲಿಮಿಟೇಷನ್. ಯಾವಾಗ ನಾವು ಕೆಲವಾರು ವರ್ಷಗಳ ಹಿಂದೆ MTCRಗೆ ಸಹಿ ಹಾಕಿದ್ವಿ, ಆವಾಗ ನಮಗೆ ಫ್ರೀಡಮ್ ಸಿಕ್ತು, ರೈಟ್ ಅಪ್ ಟು 500 ಕಿಲೋಮೀಟರ್ಸ್, 600 ಕಿಲೋಮೀಟರ್ಸ್. ಈಗ ನೋಡಿ, ಈ ಆಪರೇಷನ್ ಸಿಂಧೂರ್ನಲ್ಲಿ ವಿ ಎಸ್ಟಾಬ್ಲಿಷ್ಡ್ ಅ ವರ್ಲ್ಡ್ ರೆಕಾರ್ಡ್ ಆಫ್ ಹಿಟ್ಟಿಂಗ್ an aircraft which is flying 315 kilometers away. ಆಮೇಲೆ ಈ Su-30 ಏನಿದೆ, ಇಟ್ಸ್ ವೆರಿ ಹೆವಿ. ನೀವು ಏರ್ ಶೋನಲ್ಲಿ ನೋಡಿರಬೇಕು, Su-30, Su-57 ಅವೆಲ್ಲ ದೇ ಆರ್ ವೆರಿ ಹೆವಿ ರಗಡ್ ಏರ್ಕ್ರಾಫ್ಟ್ಸ್. Su-30ನಲ್ಲಿ ವಿ ಕ್ಯಾನ್ ಕ್ಯಾರಿ 3 ಬ್ರಹ್ಮೋಸ್. ಸೊ ಯು ಕ್ಯಾನ್ ಇಮ್ಯಾಜಿನ್ ನೋಡಿ, 3 ಬ್ರಹ್ಮೋಸ್ಗಳು, ಒಂದೊಂದು ಬ್ರಹ್ಮೋಸು 500 ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡಿಬೇಕು ಅಂದರೆ, ಯು ಲುಕ್ ಅಟ್ ದಿ ಪವರ್ ಆಫ್ ದಟ್ ಬ್ರಹ್ಮೋಸ್. ಈಗ ಬ್ರಹ್ಮೋಸ್ ಪವರ್ ಯಾವಾಗ ಗೊತ್ತಾಯಿತು, ಈಗ ರಫೇಲ್ನಲ್ಲೂ ನಾವು ಇದನ್ನು ಅಳವಡಿಸ್ತೀವಿ. ಬ್ರಹ್ಮೋಸ್ ಒಂದೇ ಅಷ್ಟೇ. ರಫೇಲ್ನಲ್ಲಿ ಏನಾಗುತ್ತೆ ಅಂದರೆ, ನಾವು ಫ್ರಾನ್ಸ್ನಿಂದ ತೊಗೊಂಬಂದ ಒಂದು ಆಯುಧಗಳ ಕಾಂಬಿನೇಷನ್ ಏನಿದೆ, ಲೈಕ್ ಮೀಟಿಯೋರ್ ಏರ್ ಟು ಏರ್, ಸ್ಕ್ಯಾಲ್ಪ್ ಏರ್ ಟು ಗ್ರೌಂಡ್, ಇನ್ನು ಹಾಮರ್ ಅಂತೆ, ಆಮೇಲೆ ಇನ್ನು ಒಟ್ಟು 14 ವೆಪನ್ ಸಿಸ್ಟಮ್ನ ವಿ ಕ್ಯಾನ್ ಅಡಾಪ್ಟ್ ಇನ್ ರಫೇಲ್. ಅದರಲ್ಲಿ ಒಂದು ತೆಗೆದುಬಿಟ್ರೆ ದೆನ್ ವಿ ಕ್ಯಾನ್ ಫಿಟ್ ಇನ್ 1 ಬ್ರಹ್ಮೋಸ್. ವೇಟ್, ಬೇಸಿಕಲಿ ವೇಟ್ ಕನ್ಸಿಡರೇಷನ್. ಸೊ ಹಾಗಾಗಿ ಇನ್ಮೇಲೆ ಎಲ್ಲ ವಿಮಾನಗಳು ಇನ್ಕ್ಲೂಡಿಂಗ್ ತೇಜಸ್ ಆಗಲಿ, Su-30 ಅವರು 3 ಬ್ರಹ್ಮೋಸ್ಗಳನ್ನ ಒಂದೇ ಸರಿ ಅಳವಡಿಸ್ಕೊಂಡು ದಾಳಿ ಮಾಡ್ಬೋದು. ತೇಜಸ್ನಲ್ಲೂ ಈ ಪ್ರಯೋಗಗಳು ನಡೀತಾ ಇದ್ದಾವೆ. ರಫೇಲ್ಗೂ ಈಗಾಗಲೇ 1 ಬ್ರಹ್ಮೋಸ್ ತಗೊಂಡು ಹೋಗ್ಬೋದು ಅಂತೇಳಿ. ಇನ್ನು ಮುಂದೆ ಈ ಬ್ರಹ್ಮೋಸನ ಒಂದು ಏನು ಮಹತ್ವ ಯಾವಾಗ ಗೊತ್ತಾಯಿತೋ, ಈಗ ಎಲ್ಲ ವಿಮಾನಗಳು ನಮಗೂ ಬೇಕು ಬ್ರಹ್ಮೋಸ್ ಅಂತೇಳಿ ಜಟಾಪಟಿ ನಡೆಸ್ತಾ ಇದೆ. ಡಿಸ್ಟೆನ್ಸ್ ಏನಾದರೂ ಚೇಂಜಸ್ ಆಗುತ್ತಾ ಸರ್, ಎಕ್ಸ್ಟೆಂಡ್ ಆಗುತ್ತಾ ಅಂತ? ಈಗ ಆಗ್ಬೋದು. ಹೇಳಿದಾಗೆ 290 ಕಿಲೋಮೀಟರ್ಸ್ ಅಥವಾ ಇದನ್ನ ನೀವು ಹೇಳಿದ್ರಿ. ಈಗ ಮತ್ತೆ ಬ್ರಹ್ಮೋಸ್ 2 ಅಲ್ಲಿ ಸ್ಲಿಮ್ ಆಗಿ ಬರುವಂಥದ್ದು, ಜೊತೆಗೆ ಇನ್ನೊಂದಷ್ಟು ಟೆಕ್ನಾಲಜಿಯನ್ನು ಒಳಗಾಕೊಂಡು ಬರುವಂಥ ಕಾರಣಕ್ಕಾಗಿ ಸ್ಪೀಡು ಜೊತೆಗೆ ಅದರ ದೂರ ಏನಿದೆ, ಕ್ರಮಿಸುವಂಥ ದೂರಗಳು ಹೆಚ್ಚಾಗ್ಬೋದಾ ಅಂತ? ಹೌದು. ನೋಡಿ, ಈಗ ನಾವು ಆಪರೇಷನ್ ಸಿಂಧೂರ್ನಲ್ಲಿ ನಡೆಸಿದ ಬ್ರಹ್ಮೋಸ್, ಅದರ ಸ್ಪೀಡ್ ಎಷ್ಟಿತ್ತು ಅಂದರೆ 2.8 ಮ್ಯಾಕ್. 1 ಮ್ಯಾಕ್ ಅಂದರೆ 1 ಸ್ಪೀಡ್ ಆಫ್ ಸೌಂಡ್ ಎಷ್ಟಿರುತ್ತೆ ಅಂದರೆ
1125 ಕಿಲೋಮೀಟರ್ ಪರ್ ಅವರ್. ಸೊ ನೌ ಯು ಕ್ಯಾನ್ ಇಮ್ಯಾಜಿನ್ ಆಲ್ಮೋಸ್ಟ್ 3 ಟೈಮ್ಸ್, ಅಂದರೆ more than 3000 kilometers per hour. Now BrahMos is going to be a hypersonic. Hypersonic ಅಂದರೆ 5 times the speed of sound. So 1125 into 5. No radar in the world has the capability to catch that missile. It can never. ಆಮೇಲೆ BrahMos cruise missile, it will hug the ground, skim the sea. ರೆಡಾರ್ಗೆ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ದಿಸ್ ಕ್ರೂಸ್ ಮಿಸೈಲ್ ವಿಲ್ ಜಸ್ಟ್ ಕಂಪ್ಲೀಟ್ಲಿ ಫಾಲೋ ನೇಪ್ ಆಫ್ ದಿ ಅರ್ತ್ ಅಂತ ಹೇಳ್ತೀವಿ. ಅಂದರೆ ಜಸ್ಟ್ ಅಬೌಟ್ ದ ಅಬ್ಸ್ಟಕಲ್ ಆ್ಯಂಡ್ ಎವೇಡಿಂಗ್ ದಿ ರೆಡಾರ್. ಸೊ ಈಗಿರೋದ್ರಿಂದ ನೋ ರೆಡಾರ್ ಇನ್ ದ ವರ್ಲ್ಡ್, ನೋ ಮಿಸೈಲ್ ಇನ್ ದ ವರ್ಲ್ಡ್ ಕ್ಯಾನ್ ಹಿಟ್ ದಿಸ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್. ಯಾವಾಗ ಸಿದ್ಧ ಆಗ್ಬೋದು ಸರ್? ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಇಂಥ ಒಂದು. ಈಗಾಗಲೇ ನೋಡಿ ಬ್ರಹ್ಮೋಸ್ 3 ಕಡೆ ಪ್ರೊಡ್ಯೂಸ್ ಆಗ್ತಾ ಇದೆ. ರೀಸೆಂಟಾಗಿ ಲಕ್ನೋದಲ್ಲಿ. ಸೊ ಲಕ್ನೋ, ತಿರುವನಂತಪುರಂ ಮತ್ತು ಇನ್ನೊಂದು ಚೆನ್ನೈ ಅಂತ ಕಾಣುತ್ತೆ. ಸೊ ಈ 3 ಕಡೆ ಬ್ರಹ್ಮೋಸ್ ಉತ್ಪಾದನೆ ನಡೀತಾ ಇರೋದ್ರಿಂದ ಮತ್ತು ವಿದೇಶಗಳಿಂದ ಬ್ರಹ್ಮೋಸ್ಗೆ ಬೇಡಿಕೆ ಬರ್ತಾ ಇರೋದ್ರಿಂದ ನಾವು ಈ ಬ್ರಹ್ಮೋಸ್ನ ಒಂದು ಉತ್ಪಾದನೆ ಬಹಳ ತೀವ್ರವಾಗಿ ನಡೆಯಲಿದೆ. ಬಹಳ ಶೀಘ್ರವಾಗಿ ನಾವು 3 ಕಡೆಗೂ ಕೊಡಬೇಕು. ವಾಯುಸೇನೆಗೂ ಕೊಡಬೇಕು, ನೌಕಾದಳಕ್ಕೂ ಕೊಡಬೇಕು ಮತ್ತು ಭೂಸೇನೆಗೂ ಕೊಡಬೇಕು. ಅಪಾರ್ಟ್ ಫ್ರಮ್ ಎಕ್ಸ್ಪೋರ್ಟಿಂಗ್ ಇಟ್ ಟು ಫಾರಿನ್ ಕಂಟ್ರೀಸ್. ಸೊ ಇದರಿಂದ ಬ್ರಹ್ಮೋಸ್ ನಿಜವಾಗ್ಲೂ ಈಗ ಭಾಳ ಡಿಮಾಂಡ್ ಅಂತ ಹೇಳ್ತೀವಲ್ಲ ಹಾಗೆ.